ಅಡುಗೆ ಮನೆಯಲ್ಲಿ ದಿನನಿತ್ಯ ಬಳಸೋ ವಸ್ತು ಅಂದ್ರೆ ಅದು ಗ್ಯಾಸ್ ಸ್ಟವ್. ಪ್ರತಿನಿತ್ಯ ಅಡುಗೆ ಮಾಡೋ ಕಾರಣ ಹಾಲು ಮತ್ತೆ ಎಣ್ಣೆ ಪದಾರ್ಥಗಳು ಅದ್ರ ಮೇಲೆ ಬಿದ್ದು ಗ್ಯಾಸ್ ಸ್ಟವ್ ಮತ್ತೆ ಬರ್ನರ್ಗಳು ಕಲೆಗಳಾಗುತ್ತೆ. ಗ್ಯಾಸ್ ಸ್ಟವ್ ಅನ್ನ ದಿನ ಹೊರಿಸ್ಕೊಂಡು ಕ್ಲೀನ್ ಮಾಡ್ಕೋತೀವಿ, ಬಟ್ ಬರ್ನರ್ ಕಡೆ ಯಾರು ಗಮನ ಹರಿಸೋದಿಲ್ಲ. ಕೊಳೆ ಪದಾರ್ಥಗಳು ಅದರಲ್ಲಿ ರಂಧ್ರಗಳಲ್ಲಿ ಸೇರ್ಕೊಂಡು ಗ್ಯಾಸು ಸರಿಯಾಗಿ ಉರಿಯೋದಿಲ್ಲ ಮತ್ತೆ ಇಂಧನ ಹಾಳಾಗುತ್ತೆ. ಇದನ್ನ ತುಂಬಾ ಸಿಂಪಲ್ ಆಗಿ ಮನೇಲೆ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ನೋಡೋಣ. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ ಸ್ವಲ್ಪ ಅಡಿಗೆ ಸೋಡಾ ಮತ್ತೆ ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಬಿಟ್ಟು ಬರ್ನರ್ನ ಅದ್ರೊಳಗಡೆ ಹಾಕಿ ಒಂದು ಅರ್ಧ ಗಂಟೆ ಹಾಗೆ ನೆನೆಸಿಡ್ಬೇಕು. ಅರ್ಧ ಗಂಟೆ ಆದ್ಮೇಲೆ ಒಂದು ಟೂತ್ ಬ್ರಷ್ನ ಸಹಾಯದಿಂದ ಅದ್ರ ಮೇಲ್ಮೈನ ನೀಟಾಗಿ ಉಜ್ಕೊಂಡ್ರೆ ಬರ್ನರ್ ನೀಟಾಗಿ ಕ್ಲೀನ್ ಆಗುತ್ತೆ. ಇನ್ನು ಇದನ್ನ ಬಿಟ್ಟರೆ ನಾವು ವಿನೆಗರ್ನ ಯೂಸ್ ಮಾಡ್ಬೋದು. ವಿನೆಗರ್ ಬರ್ನರ್ ಅಲ್ಲಿ ಅಂಟಿರುವಂತ ಕಠಿಣ ಕಲೆಗಳನ್ನ ಹೋಗ್ಲಾಡ್ಸಕ್ಕೆ ಸಹಾಯ ಮಾಡುತ್ತೆ. ವಿನೆಗರ್ನ ಒಂದು ಸ್ಪ್ರೇ ಬಾಟ್ಲಿ ಒಳಗಡೆ ಹಾಕೊಂಡ್ಬಿಟ್ಟು ಬರ್ನರ್ ಮೇಲೆ ಸ್ಪ್ರೇ ಮಾಡಿ ಒಂದು 15 ನಿಮಿಷ ಬಿಟ್ಟು ಅದನ್ನ ಕ್ಲೀನ್ ಮಾಡ್ಕೊಂಡ್ರೆ ಬರ್ನರ್ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಇನ್ನು ಮೂರನೇದು ನೋಡೋದಾದ್ರೆ ಡಿಶ್ ವಾಷರ್ ಲಿಕ್ವಿಡ್. ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಸ್ವಲ್ಪ ಡಿಶ್ ವಾಷರ್ ಲಿಕ್ವಿಡ್ನ ಹಾಕ್ಬಿಟ್ಟು ಬರ್ನರ್ನ ಅದ್ರೊಳಗಡೆ ಒಂದು 10 ನಿಮಿಷ ನೆನೆಸಿಟ್ಬಿಟ್ಟು ಒಂದು ಸ್ಕ್ರಬ್ಬರ್ನ ಸಹಾಯದಿಂದ ಅದನ್ನ ಉಜ್ಜಿ ತೊಳ್ಕೊಂಡ್ರೆ ನಮ್ಮ ಬರ್ನರ್ ಫಳಫಳ ಅಂತ ಹೊಳೆಯುತ್ತೆ, ನೀಟಾಗಿ ಕ್ಲೀನ್ ಆಗುತ್ತೆ. ತುಂಬ ಈಸಿಯಾಗಿ ಖರ್ಚಿಲ್ಲದೆ ಮನೆಯಲ್ಲೇ ಬರ್ನರ್ನ ಕ್ಲೀನ್ ಮಾಡ್ಕೋಬೋದು. ಥ್ಯಾಂಕ್ ಯು.